ಶ್ರೀ ಸದ್ಗುರು ಸದಾನಂದ ಶ್ರೀ ದತ್ತ ಜಯಂತಿ ಮಹೋತ್ಸವ ಸರ್ವ ಸಂತನ್ ಕಿ ಜೈ. ಶ್ರೀ ಸದ್ಗುರು ಸದಾನಂದ ಮಹಾರಾಜರು ಮೂಲತಃ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿಯ ಪರಸನಹಳ್ಳಿಯಲ್ಲಿ ಅವರು ಜನ್ಮತಾಳ್ಯಾರ. ಅವರು ಮೂಲತಃ ಪವಾಡ ಪುರುಷರು, ಬಾಲ್ಯದಿಂದಲೂ ಪವಾಡ ಪುರುಷರು. ಅವರು ಅನೇಕ ಗ್ರಾಮ, ಹಳ್ಳಿ, ಪಟ್ಟಣ ಎಲ್ಲ ಕಡೆ ತಮ್ಮ ಬಾಲ್ಯ ಜೀವನದಿಂದಲೇ ತಮ್ಮ ಪವಾಡಗಳನ್ನು ಮಾಡ್ತಾ ಅವರು ಸಂಚಾರ ಮಾಡ್ತಾ ಬಂದಿದ್ದಾರೆ. ಅದಕ್ಕನುಸಾರವಾಗಿ ಬಿಜಾಪುರದಲ್ಲಿ ಕೂಡ ಅವರು ನಾವು ಈ ಬಿಜಾಪುರ ಹುಬ್ಳಿಗುಡಿ ಜೊತೆಗೆ ಇರುವಂಥ ಸದ್ಗುರು ಸದಾನಂದ ಆಶ್ರಮದಲ್ಲಿ ಕೂಡ ಅವರು ಇಲ್ಲೇ ನೆಲೆಸಿದ್ರು. 1977ರಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿಗಳಾದ ಬಿ ಡಿ ಜತ್ತಿ ಅವರು ಇದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ. ಆವಾಗ ಇದು ಕಟ್ಟಡ ಆಯಿತು. ಇಲ್ಲಿನೂ ಕೂಡ ಬಾಬಾರವರ ಅನೇಕ ಭಕ್ತರನ್ನು ಹೊಂದ್ಯಾರ. ಅನೇಕ ಪವಾಡಗಳನ್ನು ಇಲ್ಲಿ ಮಾಡಿದ್ದಾರೆ. ಅವರನ್ನೆಲ್ಲರೂ ತ್ರಿಕಾಲ ಜ್ಞಾನಿಗಳಂತೇಳಿ ಕರೀತಾರೆ, ದೈವಿ ಸಂಪನ್ನರು ಅಂತ ಕರೀತಾರೆ, ಆಮೇಲೆ ಬಹುರೋಗ ವೈದ್ಯರು ಅಂತೇಳಿ ಕರೀತಾರೆ, ಆಮೇಲೆ ಮೃತ್ಯುಂಜಯ ಅವತಾರಿ ಅಂತೂ ಕರೀತಾರೆ. ಆಮೇಲೆ ಸಾಕಷ್ಟು ಭಕ್ತರನ್ನು ಸತ್ತ ವ್ಯಕ್ತಿಗಳನ್ನು ಜೀವಂತ ಮಾಡಿದಂಥ ಒಬ್ಬ ಮಹಾನ್ ಮೃತ್ಯುಂಜಯ ಅವತಾರಿ ಅಂತೇಳಿ ಇವ್ರನ್ನ ಕರೀತಾರೆ. ಸದಾನಂದ ಬಾಬಾವನ್ನು ಅವರು ದತ್ತ ಅವತಾರಿ ಅಂತೇಳಿ ಗುರುತಿಸ್ಕೊಂಡಾರೆ. ಇಲ್ಲಿ ಆಶ್ರಮದಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ. ಇಲ್ಲಿ ಬಿಜಾಪುರದಲ್ಲಿ ಮಾಡಿದ್ದಾರೆ, ತೆಲಗಿ ಗ್ರಾಮದಲ್ಲಿ ಮಾಡಿದ್ದಾರೆ, ನಾಸಿಕ್ದಲ್ಲಿ ಮಾಡಿದ್ದಾರೆ, ಮುಂಬೈ ಪಟ್ಟಣದಲ್ಲಿ ಮಾಡಿದ್ದಾರೆ, ಬೆಂಗಳೂರು ಪಟ್ಟಣದಲ್ಲಿ ಮಾಡಿದ್ದಾರೆ. ಆಮೇಲೆ ಇನ್ನೂ ಸಾಕಷ್ಟು ಹಳ್ಳಿ, ಚಾಂದಗೌಡೆ ಅಂತ ಹಳ್ಳಿ ಅದ, ಅಲ್ಲಿ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಪ್ರದೇಶಗಳಲ್ಲಿ ಅವ್ರು ಮಾಡಿದ್ದಾರೆ. ಮಹಾರಾಷ್ಟ್ರ ಬಿಜಾಪುರದಲ್ಲಿ ಜಾಸ್ತಿ, ಆಮೇಲೆ ಮುಂಬೈಯಲ್ಲಿ ಚುನ್ನಾಬಟ್ಟಿಯಲ್ಲಿ ಬಾಬಾರ ಆಶ್ರಮ ಇದೆ, ಬೆಂಗಳೂರಿನ ವಸಂತ ನಗರದ ಚಕ್ರವರ್ತಿ ಲೇವಾಟದಲ್ಲಿದೆ, ಆಮೇಲೆ ರಾಯಪುರದಲ್ಲಿ ಬಾಬಾರವರ ಸಮಾಧಿ ಇದೆ, ಹುಬ್ಳಿ ಧಾರವಾಡ ಮಧ್ಯದಲ್ಲಿ ರಾಯಪುರ ಅಂತ ಬರ್ತದೆ, ಅಲ್ಲಿ ಬಾಬಾರ ಸಮಾಧಿ ಇದೆ. ಆಮೇಲೆ ಈಗ ಬಳ್ಳಾರಿಯಲ್ಲಿ ಆಶ್ರಮ ಆಗಿದೆ. ಆಮೇಲೆ ತೆಲಗಿಲಿ ಆಶ್ರಮ ಇದೆ, ಅವ್ರು ಹುಟ್ಟೂರದ ಪರಸನಹಳ್ಳಿಯಲ್ಲಿ ಆಶ್ರಮ ಆಗಿದೆ. ಆಮೇಲೆ ಬಾಬಾರು ಇದ್ದಾಗ 4 ಆಶ್ರಮಗಳು ಮೇನ್ ಇದ್ದು, ವಿಜಯಪುರ, ಮುಂಬೈ, ಬೆಂಗಳೂರು ಹಾಗೂ ರಾಯಪುರ, ಇವು 4 ಆಶ್ರಮಗಳು. ಅವರು ದೇಹದಿಂದ ತ್ಯಾಗ ಆದಮೇಲೆ ಮತ್ತು ಅನೇಕ ಆಶ್ರಮಗಳು ಅಂದರೆ ಪರಸನಹಳ್ಳಿ, ಅವರು ಹುಟ್ಟೂರದ ಪರಸನಹಳ್ಳಿ, ತೆಲಗಿ, ಆಮೇಲೆ ಬಳ್ಳಾರಿ, ಮುದ್ರಮದೊಡ್ಡಿ, ಆಮೇಲೆ ತುಪ್ಪದಮಡು, ದಾಬಾಸ್ಪೇಟೆ ಹಾಗೂ ಯಲಂಕ, ತಲಕಾಡು, ಈ ಆಶ್ರಮಗಳೇ ತಲೆ ಎತ್ತಿದವು. ಎಲ್ಲ ಕೂಡ ಬಾಬಾವ್ರು ಇದ್ದಾಗ ಒಂದು ಅವರ ಅಮೃತವಾಣಿ ಇತ್ತು. ಬಾಬಾವ್ರ ದೇಹದಿಂದ ಇದ್ದಾಗ ಏನಂತ ಬಿಜಾಪುರ ನಗರದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಬೇಕು, ಬೆಂಗಳೂರಿನಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು, ಹಾಗೂ ಮುಂಬೈದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ಆಮೇಲೆ ಮಹಾಶಿವರಾತ್ರಿ ಮುಂಬೈ, ಆಮೇಲೆ ಸದಾನಂದನವಮಿ, ರಾಮನವಮಿಯನ್ನು ಸದಾನಂದನವಮಿಯನ್ನು ರಾಯಪುರದಲ್ಲಿ ಆಚರಣೆ ಮಾಡಬೇಕಂತಿದ್ದು. ಪ್ರತಿ ವರ್ಷ ಎಲ್ಲ ಆಶ್ರಮದಲ್ಲಿ ಎಲ್ಲ ಕಾರ್ಯಕ್ರಮ ಆದರೂ ಕೂಡ ವಿಜಯಪುರದಲ್ಲಿ ದತ್ತ ಜಯಂತಿ ಆಚರಣೆ ಮಾಡ್ಬೇಕಂತ ಬಾಬಾರ ಒಂದು ಅಮೃತವಾಣಿ ಇತ್ತು. ಆ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಶ್ರಮದ ಭಕ್ತರು ಕೂಡ ಇಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲ ಆಶ್ರಮದಲ್ಲಿ ಎಲ್ಲ ಫಂಕ್ಷನ್ ಆದರೂ ಕೂಡ ಈ ದತ್ತ ಜಯಂತಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶ್ರಮ ಅಂದರೆ ವಿಜಯಪುರ ಆಶ್ರಮ. ಅದಕ್ಕೆ ಈ ಆಶ್ರಮದ ಕಾರ್ಯಕ್ರಮ, ದತ್ತ ಜಯಂತಿ ಕಾರ್ಯಕ್ರಮ ಎಲ್ಲ ಭಾಗದ ಜನರು, ಭಕ್ತರು ಎಲ್ಲ ಇಲ್ಲಿ ಬಂದು ಭಾಗಿಸ್ತಾರೆ. ಅದೇ ರೀತಿ ಗುರುಪೂರ್ಣಿಮೆ ಇತ್ತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಭಾಗಿಸ್ತೇವೆ. ಗುರುಪೂರ್ಣಿಮೆ ಕಾರ್ಯಕ್ರಮ ಬಿಜಾಪುರದಲ್ಲಿ ಇದ್ದರೂ ಕೂಡ ನಾವೆಲ್ಲ ಈ ರೀತಿಯಾಗಿ ಅವರು ಬಾಬಾರವರು ಅವ್ರು ಇದ್ದಾಗ ಒಂದು ಮಾತು ಹೇಳ್ತಿದ್ರು, ನಾನು ಇದ್ದಾಗ 4ನೇ
ನಾನು ಹೋದ್ಮೇಲೆ ಬಾರಾಣೆ ಅಂತಿದ್ರು. ಅಂದ್ರೆ ಅವ್ರ ಪ್ರಭಾವ ಎಷ್ಟೈತೆ ಅಂದ್ರೆ ಅವ್ರ ದೇಹದಿಂದ ಇದ್ದಾಗ ಅದ್ರ ಪ್ರಭಾವ ಬರೀ 4 ಆಯ್ತು. 1 ರೂಪಾಯಿದಲ್ಲಿ 4 ಭಾಗ ಅವ್ರು ಇರ್ತಿತ್ತು. ಈಗ ಅವ್ರ ದೇಹದಿಂದ ಇಲ್ಲ ಅಂದ್ರೂ ಕೂಡ ಅವ್ರ ಪ್ರಭಾವ ಎಷ್ಟೈತೆ ಅಂದರೆ 4 ಬಾರಾಣೆ ಇದೆ. ಅಂದರೆ ಈಗಾದರೂ ಕೂಡ ಅವರೊಂದು ಭಾವಚಿತ್ರದ ಮೇಲೆ ನಾವು ಅವರೊಂದು ಪೂಜೆ ಪುನಸ್ಕಾರ ಮಾಡ್ಕೊತ ಬಂದೆವು ಪ್ರತಿನಿತ್ಯ. ಮತ್ತು ಅವ್ರು ಪ್ರತಿಯೊಬ್ಬರು ಇಲ್ಲಿ ಬರುವಂಥ ಭಕ್ತರಿಗೆ ತಮ್ಮದೇ ಆದ ಅನುಭವಗಳನ್ನ ಆಗಿದ್ದಾರೆ. ನಾನು ಕೂಡ ಈಗ ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ನಾ ಮೂಲತಃ RS ಹಳ್ಳಿ ಅಂತ ವಿಜಯಪುರದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತೀನಿ. ಇಲ್ಲಿ ಆಶ್ರಮ ಬಂದ ಮೇಲೆ ಭೂಮಿ ಮೇಲೆ ಭಗವಂತ ಅದಾನ ಅನ್ನೋದು ತೋರಿಸ್ಕೊಂಡಂಥ ಮಹಾ ಪುರುಷರು. ನನಗೆ ಇಲ್ಲಿ ಬಂದ ಮೇಲೆ ಅಂಥ ಒಂದು ಭೂಮಿ ಮೇಲೆ ಭಗವಂತ ಅದಾನಂದು ಅವರು ನಿರೂಪಿಸಿಕೊಟ್ಟಾರ. ಅವತ್ತಿನಿಂದ ನಾನು ಕೂಡ ಈ ಆಶ್ರಮದ ಒಬ್ಬ ಪರಮ ಭಕ್ತ ಆಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ, ಭಕ್ತನಾಗಿದ್ದೀನಿ. ಅವ್ರ ಪವಾಡಗಳು ಎಷ್ಟು ಹೇಳಿದ್ರು ಕಡಿಮೆ ಅದ. ನಮ್ಮ ಜೋಡ ಈಗ ನಮ್ಮ ಬಾಜು ನಿಂತಂಥ ಡಾಕ್ಟರ್ NV ವಜೀರ್ಕರ್ ಅಂತೇಳಿ ಜನರಲ್ ಮೆಡಿಸಿನ್ ಇದ್ದಾರೆ. ಅವ್ರು ಬಾಬಾ ಅವ್ರು ಇದ್ದಾಗಿನಿಂದು ಬಾಬಾವ್ರ ಜೊತೆ ಬಂದಂಥ ವ್ಯಕ್ತಿ. ಮತ್ತು ನಮ್ಮ ವಿಜಯಪುರ ದತ್ತ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಟ್ರಸ್ಟ್ ವಿಜಯಪುರ ಅವರು ಚೇರ್ಮನ್ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ದರ್ಗೋ ಪಾಟೀಲ್ ಅಂತಿದ್ದಾರೆ, ಅವರು ಬಾಬಾವ್ರ ಜೋಡ ಇದ್ದು. ಇನ್ನೂ ಸಾಕಷ್ಟು ಜನರಲ್ಲಿ ಇದ್ದಾರೆ. ಈಗ ನಮ್ಮ ಜೋಡ ಬಾಜು ಸುಭಾಷ್ ಕಲ್ವಾರ್ ಅವ್ರ ತಂದೆ ಕಾಲದಿಂದ ಕೂಡ ಬಾಬಾವ್ರ ಪರಮ ಭಕ್ತರು. ಅವ್ರು ಸೆಂಟರ್ ಅವ್ರ ಸಂಪೂರ್ಣ ಅವ್ರ ಕುಟುಂಬ ಬಾಬಾವ್ರ ಭಕ್ತರು. ಬಾಬಾವ್ರ ಮನೆಗೆ ಕೂಡ ಒಂದ್ಸಲ ಹೋಗಿದ್ದಾರೆ. ಆಮೇಲೆ ಅವ್ರು ಬಾಬಾವ್ರು ಬಂದಾರಂದು ಅವ್ರಿಗೆ ಗೊತ್ತಾಗ್ಯದ. ಹಿಂಗೆ ಅನೇಕ ಇಲ್ಲಿ ನೀವು ಎಷ್ಟು ಹೇಳಿದ್ರು ಅವರಿಂದ ನಾವು ಬಾಬಾವ್ರ ಪವಾಡಗಳನ್ನು ಹೇಳಕ್ಕೆ ನಿಂತರೆ ಒಂದು ತಿಂಗಳಾದರೂ ಸಾಲೋದಿಲ್ಲ, ಅಷ್ಟು ಪವಾಡಗಳನ್ನು ಅವ್ರು ಮಾಡಿದ್ದಾರೆ. ಆ ಪವಾಡಗಳು ಎಷ್ಟು ಹೇಳಿದ್ರು ಕಡಿಮೆ. ಯಾಕೊಬ್ರು ಕರುಣಾಮಯಿ, ಅವರನ್ನು ಯಾರು ನಂಬ್ತಾರ ಅವ್ರಿಗೆ ಒಳ್ಳೇದಾಗೇ ಆಗ್ತದೆ. ಇದು ಮಾತ್ರ ಸತ್ಯ. ಅವ್ರು ಅದೇ ಹೇಳ್ತಿದ್ರು, ನೀವು ನನ್ನ ಕಡೆ ಲಕ್ಷ್ಯ ಕೊಡ್ರಿ, ನಾನು ನಿಮ್ಮ ಕಡೆ ಲಕ್ಷ್ಯ ಕೊಡ್ತೀನಿ. ಹಿಡಿದವನು ನಕ್ಕವನು, ಬಿಟ್ಟವನು ಅಂತಾನು. ಅಂದ್ರೆ ಯಾರು ಬಾಬಾವ್ರನ್ನ ಹಿಡ್ಕೊಂಡು ನಂಬಿ ಬರ್ತಾರೆ ಅವ್ರು ಎಂದೂ ಅಳುವುದಿಲ್ಲ. ಯಾರು ಬಿಡ್ತಾರೆ ಅವ್ರು ಅಳ್ತಾರೆ. ಅಂದರೆ ಬಾಬಾವ್ರ ಸದ್ಗುರು ಅನ್ನೋದ್ರು ತಮ್ಮ ಒಂದು ಕೃಪಾದೃಷ್ಟಿ ಹೆಂಗೈತೆ ಅಂತ ತ್ರಿಕಾಲ ಜ್ಞಾನಿಗಳು ಎಲ್ಲೇ ಭಕ್ತರು ಏನೇ ಕಷ್ಟನಾಗಿದ್ದರೆ ಅದನ್ನು ಪರಿಹರಿಸುವಂಥ ಒಂದು ಶಕ್ತಿ, ಮಹಾಶಕ್ತಿ ಬಾಬಾವ್ರಲ್ಲಿ ಇತ್ತು. ಅವ್ರು ಇಲ್ಲೇ ಇದ್ರು ಕೂಡ ಸಾಕಷ್ಟು ಹೇಳಿದ್ದಾರೆ. ಆಮೇಲೆ ಬಾಬಾವ್ರಿಗೆ ನಾವೀಗ ರಾಜಕಾರಣದ ಬಗ್ಗೆ ಹೇಳ್ಬೇಕಾದ್ರೆ ಬಾಬಾವ್ರಿಗೆ ಮೊದಲಿನಿಂದ ಬಾಬಾವ್ರ ಭಕ್ತರಂದ್ರೆ ರಾಮಕೃಷ್ಣ ಹೆಗಡೆ ಅವರು, ಬಂಗಾರಪ್ಪ ಅವರು, ವೀರೇಂದ್ರ ಪಾಟೀಲ್ ಅವರು, ಆಮೇಲೆ ಕೇಂದ್ರದ ಮಾಜಿ ಸಚಿವ ಬೂಟಾ ಸಿಂಗ್ ಅವರು, ಆಮೇಲೆ BD ಜತ್ತಿ ಅವರು, ಆಮೇಲೆ PM ಈಗಿನ ದೇವೇಗೌಡರು, ಧರ್ಮ್ ಸಿಂಗ್, ಇವರು ಅನೇಕ ರಾಜಕಾರಣಿಗಳು ಕೂಡ ಬಾಬಾವ್ರ ಭಕ್ತರು. ಸಾಕಷ್ಟು ಜನ ಇಲ್ಲಿ ಬಂದು ಹೋಗಿದ್ದಾರೆ. ಅವರು ಕೂಡ ಬಾಬಾವ್ರ ಆಶೀರ್ವಾದ ಪಡೆದಾರೆ. ಆಮೇಲೆ ಕಲ್ಲೂರು ಅಂತೇಳಿ ಮಾಜಿ MLA ಇದ್ರು ಹಿಂಡಿಯವರು, ಅವರು ಕೂಡ ಬಾಬಾವ್ರ ಭಕ್ತರು. ಹೀಗಾಗಿ ಸಾಕಷ್ಟು ಜನ ಇದ್ದಾರೆ. ನಾವು ಇನ್ನವರು ಬಿಜಾಪುರದಲ್ಲಿ ತಮ್ಮ ಒಂದು ವಾಹಿನಿ ಮೂಲಕ ನಾವು ಬಿಜಾಪುರ ಜನರಲ್ಲಿ ಎಲ್ಲ ಭಕ್ತರಲ್ಲಿ ಮನವಿ ಮಾಡೋದಂದ್ರೆ ಸದ್ಗುರು ಸದಾನಂದಕ್ಕೆ ತಾವು ಭೇಟಿ ಕೊಟ್ಟು ಅವ್ರ ದರ್ಶನ ಪಡ್ಕೊಡು, ತಾವೆಲ್ಲರೂ ಕೂಡ ಪುಣ್ಯರಾಗಬೇಕು, ಆಮೇಲೆ ಅವರ ಆಶೀರ್ವಾದ ಪಾತ್ರ ಆಗ್ಬೇಕಂತೇಳಿ ನಿಮ್ಮ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇವೆ. ಜೈ ಸದಾನಂದ. ಸರಿ. ಶ್ರೀ ಸದ್ಗುರು ಸದಾನಂದ ಮಹಾರಾಜರು ಯಾವ ರೀತಿ ಪವಾಡ ಮಾಡ್ಯಾರ ಅದಕ್ಕೆ ಯಾವ ಮಿತಿ ಇಲ್ಲ. ಒಬ್ಬ ಮನುಷ್ಯ ಏನಂತ ಕಲ್ಪನೆ ಮಾಡಬಹುದು ಅವೆಲ್ಲ ಅವ್ರು ಮಾಡ್ಯಾರ. ಅಂದರೆ ಒಮ್ಮೊಮ್ಮೆ 6 ತಿಂಗಳ 1 ವರ್ಷದ ಸಾಣ ಕೂಸಿನ ರೂಪದಲ್ಲಿ ತಮ್ಮ ದೇಹದ ಪರಿವರ್ತನೆ ಮಾಡಿ ಮಹಿಳಾ ಭಕ್ತರಿಗೆ ವಾತ್ಸಲ್ಯ ಭಾವ ಮೂಡಿಸಿ ಅವರಿಗೆ ಒಂದು ಆ ಟೈಪ್ ಮನಸ್ಸಿಗೆ ಒಂದು ಸಾತ್ವಿಕ ಉದ್ಭವ ಮಾಡ್ಯಾರ. ಅದೇ ರೀತಿ 120 ವರ್ಷ ವಯಸ್ಸಿನ ಮನುಷ್ಯನ ಸ್ವರೂಪ ತೋರಿಸಿ ನಾನು ಅಷ್ಟು ವಯಸ್ಸಿನ ಅನುಭವಿ ವ್ಯಕ್ತಿನೂ ಅದೇನೆ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಇವತ್ತಿನ ಕಾಲಕ್ಕೆ ಈ ಘಟನೆಗಳು ನಂಬಲಿಕ್ಕೆ ಭಾಳ ಸಾಧ್ಯ. ಆದರೂ ಭಾಳಷ್ಟು ಭಕ್ತರಿಗೆ ಭಾಳಷ್ಟು ಸಮಯದಲ್ಲಿ ಇವ್ರದ್ದು ಈ ಅನುಭವವನ್ನು ಬಂದಿದ್ದಕ್ಕಾಗಿ ಇವ್ರ ಸಂದರ್ಭದಲ್ಲಿ ಬಂದ ಎಲ್ಲ ಪವಾಡ ಮತ್ತು ಅನುಭವ ಸತ್ಯದವಂತ ಭಕ್ತರಿಗೆ ಖಾತ್ರಿ ಆಗೈತೆ. ಈ ಪವಾಡ ಹಿನ್ನೆಲೆ ಅನೇಕ ಉದ್ದೇಶ ಅದಾವ. ಒಂದೇದು ಅಂದ್ರೆ ದೇವ್ರ ಬಗ್ಗೆ ಜನರಿಗೆ ಖಾತ್ರಿ ಮೂಡಿಸ್ಬೇಕು. ಅಡಚಣೆ ಒಳಗೆ ಇದ್ದ ಭಕ್ತರಿಗೆ ಅವರ ಕಷ್ಟ ಪರಿಹಾರ ಮಾಡಬೇಕು. ವಿಜ್ಞಾನ ಮೀರಿದ ನನ್ನ ಕಡೆ ಒಂದು
ಜ್ಞಾನ ಅದ, ಅದು ಜನರಿಗೆ ತೋರಿಸಿ ಈ ಜಗತ್ತಿನಲ್ಲಿ ತರ್ಕಾತೀತನು ಘಟನೆಗಳು ಘಟಾಸ್ತವ. ಆ ತರ್ಕಾತೀತ ಘಟನೆ ಹಿನ್ನೆಲೆ ತರ್ಕ ಏನದಾವ ನನಗೆ ಗೊತ್ತದಾವ ಅಂತ ಅವ್ರು ತೋರಿಸ್ತಾರೆ. ಆಮೇಲೆ ಭಕ್ತಿ ಭಾವ ಹುಟ್ಟಿಸೋದು, ಇವು ಅನೇಕ ಉದ್ದೇಶದಿಂದ ಅವರು ಪವಾಡ ಮಾಡ್ತಿದ್ರು. ಆ ಪೈಕಿ ಕೆಲವು ಪವಾಡ ಅವ್ರು ಮಾಡಿದ್ದಂದ್ರೆ ಬೇರೆ ಬೇರೆ ದೇವತಾಗಳ ಸ್ವರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅವರು ಗಣಪತಿ, ಮಾರುತಿ, ವಿಷ್ಣು, ಶಂಕರ್, ಆಮೇಲೆ ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಇವೆಲ್ಲ ಇಂಥ ದೇವತೆಗಳ ದರ್ಶನ ನೀಡಿ ಏನು ಬಾಯಲ್ಲಿ ನಾವು ಇವತ್ತು ಸಾಧು ಸಂತರು ಮಹಾತ್ಮರು ಹೇಳ್ತಾರೆ ಸಬ್ಕಾ ಮಾಲೀಕೆ. ಆ ರೀತಿ ಯಾರಿಗೆ ಆ ಶಕ್ತಿ ಹೊಂದ್ಕೊಂಡವ್ರು ಅದಾರ ಅವ್ರು ಯಾವ ಬೇಕಾದ ದೇವರು ರೂಪ ಧರಿಸಿ ಭಕ್ತರಿಗೆ ಅವ್ರವ್ರ ಭಾವ ಮತ್ತು ಭಕ್ತಿ ತಕ್ಕ ದರ್ಶನ ನೀಡಿ ಎಲ್ಲ ದೇವರು ಒಂದೇ ಅಂತ ದರ್ಶನ ನೀಡುವಂಥ ಒಂದು ಅದ್ಭುತ ಇವರು ಅವತಾರಿ ಪುರುಷಗಳನ್ನೇ ಆಗಬೇಕು. ಈಗ ಇಲ್ಲೇ ಮುಂದೆ ಒಂದು ಕಾರ್ ನಿಂತದ, CKN 3285. ಇವ್ರು ಕಾರ್ದಿಂದ ಬಹಳಷ್ಟು ವರ್ಷಗಳಲ್ಲಿ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡುವಾಗ ದಾರಿಯಲ್ಲಿ ಪೆಟ್ರೋಲ್ ಮುಕ್ತಾಯ ಆಗಿ ಕಾರ್ ನಿಂತಾಗ ಅವ್ರು ತಮ್ಮ ಡ್ರೈವರ್ಗೆ ಎಲ್ಲೇ ಬಾವಿಯಿಂದ ನೀರು ತೊಗೊಂಡು ಬಾ, ಟಾಕಿ ಒಳಗೆ ಹಾಕು ಅಂತ ಆದೇಶ ನೀಡುತ್ತಿದ್ರು. ಅದರಂತೆ ಟಾಕಿ ಒಳಗೆ ನೀರು ಹಾಕೋಣ. ಈ ಕಾರ್ ಪೆಟ್ರೋಲ್ ಹಾಕದಂತೆ ಇನ್ನು ಮುಂದೆ ಬರುವಂಥ ಪೆಟ್ರೋಲ್ ಪಂಪ್ ತನ ಯಾವ ತೊಂದರೆ ಇರಲಾರ್ದೆ ಅವ್ರ ಕಾರ್ ಪ್ರವಾಸ ಮಾಡಿದ್ದು ಅನೇಕ ಉದಾಹರಣೆ ಆದವು. ಭಕ್ತರ ಮನೆಯಲ್ಲಿ ಅವರು ಪ್ರಸಾದ ವ್ಯವಸ್ಥೆ ಇದ್ದಾಗ ಹೋಳಿಗೆ ಮಾಡ್ಯಾರ ಅಂತ ತಿಳ್ಕೊರಿ. ಮನ್ಯಾಗ ತುಪ್ಪ ಇಲ್ಲ ಅಂದಾಗ ನೀರು ತಂದು ಒಂದು ಚಂಬು ಒಳಗೆ ನೀರು ತಂದು ತಗೊಂಡು ಬರೋಕ್ಕೆ ಹೇಳ್ತಿದ್ರು. ಆ ನೀರು ಮ್ಯಾಗ ಕೈ ಆಡಿಸಿದ್ರೆ ತುಪ್ಪ ಆಗ್ತಿತ್ತು. ಈ ಥರ ಶೂನ್ಯದಿಂದ ವಸ್ತು ನಿರ್ಮಿಸಿ ಮನುಷ್ಯನ ತರ್ಕ ದಾಟಿ ಮೀರಿದು ಕೆಲವು ವ್ಯವಹಾರ ಅದಾವ. ನಾನು ಆ ವ್ಯವಹಾರ ತಿಳಿದು ಮತ್ತು ಆ ವ್ಯವಹಾರದ ಬಗ್ಗೆ ಜಾಣಿರುವಂಥ ಒಬ್ಬ ವ್ಯಕ್ತಿ ಅದೇನೆ ಅಂತ ಭಕ್ತರಿಗೆ ಮಾಹಿತಿ ಕೊಟ್ಟ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಆದರೂ ಒಂದೇ ಮಾತಿನಲ್ಲಿ ಹೇಳ್ಬೋದು, ನಾವು ದೊಡ್ಡ ಶಕ್ತಿ ಇರುವಂಥ ದೊಡ್ಡ ವ್ಯಕ್ತಿ ಜೋಡಿ ನಮ್ಮ ಪರಿಚಯ ಬೆಳಿಬೇಕು ಅಂತ ಉದ್ದೇಶದಿಂದ ಆಗ್ತೀವಿ. ಯಾಕಂದ್ರೆ ಅವ್ರಲಿಂದ ನಮಗೆ ಲಾಭ ಆಗ್ತದೆ. ಇವ್ರ ಕಡೆ ಎಲ್ಲ ನಮೂನೆ ಶಕ್ತಿ ಅಂದ್ರೆ ಇವ್ರ ಕಡೆಯಿಂದ ಎಲ್ಲ ನಮೂನೆ ನಮಗೆ ಲಾಭ ಆಗ್ತದೆ ಅಂತ ತಿಳ್ಕೊಂಡು ಆ ಉದ್ದೇಶಕ್ಕೆ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇವ್ರ ಕಡೆ ಬಂದು ಇವರು ನಮ್ಮ ಕಲ್ಯಾಣ ಆಗಬೇಕಂತ ಭಾವ ಬರ್ತದೆ. ಅದಕ್ಕಾಗಿ ಇಷ್ಟೆಲ್ಲ ನೂರಾರು ಗಟ್ಟಲೆ ಮಂದಿ ಇವ್ರ ಕಡೆ ಅನುಭವ ಕ್ರಾಂತಿಯಾಗಿ ಇವ್ರ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ಹೇಳಿದಂತೆ ನಾ ಇದ್ದಾಗ ಚಾರಣೆ, ನಾ ಹೋದಾಗ ಬಾರಾಣೆ ಅಂತೆ ಈಗ ಬಾರಾಣೆ ನಡೆದಾವ. ಅದಕ್ಕಾಗಿ ಹೆಚ್ಚಿಗೆ ಜನ ಬರ್ಲಿಕ್ಕಂತ ಸದ್ಗುರು ಸದಾನಂದ ಬಾಬಾ ಅವ್ರ ಬಗ್ಗೆ ಹೆಚ್ಚಿಗೆ ಎಷ್ಟು ಹೇಳಿದ್ರು ಕಡಿಮೆ. ಒಂದೇ ಮಾತದಾಗ ಸಾರಾಂಶ ಏನಂದ್ರೆ, ನೀವು ಯಾರದಿರಿ ಬಾಬಾ ಅಂತ ನಾವು ಅಂತಃಕರಣದಿಂದೇ ಅವರಿಗೆ ಕೇಳಿದ್ರೆ ಅವ್ರು ದೃಷ್ಟಾಂತ ಕೊಟ್ಟು ಮನಸ್ಸಿನ ವಿಚಾರ ಹಾಕಿ ಅವ್ರು ಯಾರಂಬುದು ತಿಳಿಸ್ತಾರೆ. ಹೀಗಾಗಿ ಭಕ್ತರಿಗೆ ಅವ್ರ ಕಡೆ ಒಂದು ಆಕರ್ಷಣೆ ಭಾವ ಬರ್ತದೆ. ತಾವು ಆದರೂ ಅವರಿಗೆ ಕಳಕಳಿಯಿಂದ ಕೇಳಿದ್ರೆ ಅವರು ನಿಮಗೆ ಅವ್ರು ಯಾರಂಬುದು ತಿಳಿಸಿ ನಿಮ್ಮದು ಅವ್ರ ಋಣಾನುಬಂಧ ಅವರು ಪ್ರಸ್ಥಾಪಿತ ಮಾಡುವಷ್ಟು ಅವ್ರ ಕಡೆ ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ.
ನಾವು ಈ ವಿಜಯಪುರ ಆಶ್ರಮ ಅಂದರೆ ವಿಜಯಪುರದಲ್ಲಿ ಶ್ರೀ ದತ್ತ ಜಯಂತಿ ಉತ್ಸವ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿರ್ತೀವಿ. ಬಟ್ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಹೆಚ್ಚಿನ ಜನಸಂಖ್ಯೆನೇ ಕೂಡ ಆಗ್ತೈತಿಲ್ಲ. ಯಾಕಂದ್ರೆ ಬಾಬಾರ್ದೊಂದು ಪವಾಡ, ಬರೀ ಬಾಯಿ ಮಾತಲಿಂದ ಹೇಳಿದ್ರೆ ಆಗಂಗಿಲ್ಲ. ಅಷ್ಟು ಮಂದಿಗೆ ಕಲ್ಯಾಣ ಆಗೇತತ್ತೆ ಬಂದಿರ್ತಾರೆ ಅವರು. ಅದು ಇವತ್ತಂತೂ ಸಾಕ್ಷಿ ನೋಡ್ರಿ, ಮೆರವಣಿಗೆಗಳಿಗೆ ಇಲ್ಲ ಆಶ್ರಮ ಆರತಿ ಟೈಮ್ನಾಗ ಪುಷ್ಪಾರ್ಚನೆ ನಡೆಯೋ ಟೈಮ್ನಾಗ ಆ ಜನ ಇವತ್ತಿದ್ದ ಮಂದಿ ನಾಳೆ ಆಗಿರಂಗಿಲ್ಲ, ಅಷ್ಟು ಹೆಚ್ಚಾಗತೈತಿ. ಆಶ್ರಮ ಸಾಲಾರಷ್ಟು ಆಗಿಬಿಟ್ಟೈತಿ. ಮತ್ತು ಇದೇ ಥರ ಬರೀ ದತ್ತ ಜಯಂತಿ ಅಷ್ಟೇ ವರ್ಷ ನಾವು ಮಾಡಂಗಿಲ್ಲ, ಪ್ರತಿ ಗುರುವಾರ ಸದ್ಯಕ್ಕೆ ಪ್ರಸಾದ ಮಾಡ್ತೀವಿ. ಸಾಕಷ್ಟು ಭಕ್ತರು ಬಂದು ಇದು ಮಾಡಿ ಹೋಗ್ತಾರೆ. ಇವು ಕಲ್ಯಾಕ್ ಬಂದಿರೋ ಹುಡುಗರು, ಬೇರೆ ಊರಿಂದ ಬಂದಿರೋ ಹುಡುಗರು ಇಲ್ಲಿ ತಕ್ಕ ಭಾಳ ಜನ ಕೇಳೀನಿ. ಇಲ್ಲಿ ಏನು ಪ್ರಸಾದ ಮಾಡಿ ಹೋಗಿರ್ತಾರೆ ಗುರುವಾರ, ಅವು ಯಾವ್ರ ಒಂದೊಂದು ಹುದ್ದೆಗೆ ಹತ್ತಿರ್ತಾರೆ ಜಾಬ್ಗೆ, ಅವು ನೆನೆಸಿ ಬಂದು ತಾವು ಇಲ್ಲಿ ನಾ ಬೆಳ್ಕೊಂಡು ಹೋಗಿದ್ದು ಎಲ್ಲ ಸತ್ಯ ಆಗೈತ್ರಿ, ನಾನು ಪ್ರಸಾದ ಮಾಡ್ತೀನಿ ಅಂತ ಅವ್ರ ಭಾವನಾಗ ಬಂದು ಅವ್ರು ಸುದಕ್ಕೆ ಮಾಡತ್ತಾರೆ. ಇಂಥವು ಭಾಳ ಘಟನೆ ಆಗ್ಯಾವ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಇದು ಕೃಷಿ ಇದ್ರನಾಗ ಇಂಥ ಭಾಳ ಮಂದಿ ಆಗ್ಯಾರ. ಅಂತ ಅವ್ರಿಗೆ ಹೇಳ್ಬೇಕಂದ್ರೆ ಭಾಳ ಇಷ್ಟ ಐತಿ. ಅದು ಅಂಥವು ಎಲ್ಲ ಆಗ್ಯಾರ ಅಷ್ಟು. ಯಾಕಂದ್ರೆ ಬಾಬಾರ್ ಮೇಲೆ ಅಷ್ಟು ನಂಬಿಕೆ ಇದ್ದಲ್ಲೇ ಇದು ಆಗಿರ್ತೈತಿ. ಆ ಥರ ಇಲ್ಲಿ ನಾವು ಪ್ರತಿ ವರ್ಷನೇ ದತ್ತ ಜಯಂತಿ ಮಾಡತ್ತೀವಿ ಪ್ರಸಾದ ರೂಪದಾಗ. ಹೋದ ವರ್ಷ 4,000 ಜನದಷ್ಟು ಮಾಡಿಸಿದ್ವಿ. ಅದು ಅಷ್ಟು ಇದು ಆಗ್ಲಾರ್ದು ಈ ಸತಿ 5,000 ಜನದಷ್ಟು ಪ್ರಸಾದ ಮಾಡಿಸಿವಿ. ಆದರೂ ಎಷ್ಟು ಮಾಡಿದಷ್ಟು ಇದು ಉಲ್ಲಾಸ ಹೆಚ್ಚೇ ಆಗತೈತಿ ಭಕ್ತರ ಸಂಖ್ಯೆ. ನಾವು ಹಾಗೆ ಪ್ರತಿ ವರ್ಷ ಹೆಚ್ಚು ಮಾಡ್ಕೋತೇ ಹೊಂಟಿದೈತಿ. ಇದ್ರ ಉದ್ದೇಶ ಏನು, ಬಾಬಾರಿಗೆ ಸ್ವತಃ ಅವರು ದೈವಿ ಪುರುಷರು ಇಲ್ಲಿ ಇದ್ದು ಇಲ್ಲಿ ಹಿಂಗಾಗಿ ಭಾಳ ಘಟನೆ ಆಗ್ಯಾವ ಇಲ್ಲಿ. ಅದು ಎಲ್ಲ ಸತ್ಯ ಆದಲ್ಲೇ ಭಕ್ತರು ಬರತ್ತಾರೆ. ಅದೇ ಒಂದು ಸಾಕ್ಷಿ. ಈಗ ಹೆಚ್ಚು ಹೇಳಿದ್ರಾಗಿಲ್ಲ ಈಗ, ಯಾಕಂದ್ರೆ ಈ ನಮ್ಮ ಹಿರಿಯರಾದಂಥ ವಜೀರ್ಕರ್ ಸರ್ ಮತ್ತು ಹಳೆ ಸರ್ ಅವರೆಲ್ಲ ಹೇಳ್ಯಾರ. ಈ ಹೆಚ್ಚಿನ ಹೇಳ್ಬೇಕಂದ್ರೆ ಇಲ್ಲಿ ಬಾಬಾರ್ ಪವಾಡ ಆಗಿದ್ದಂದ್ರಪ್ಪ ಇಲ್ಲ ಅವ್ರು ಬರೀ ಸಾದಾ ಒಂದು ಬಂಡಿ ಮೇಲೆ ಕೂತು ಸ್ನಾನ ಮಾಡ್ತಿದ್ರು ಅವರು ಇಲ್ಲಿ ತೆರಿಗೆ ಆಶ್ರಮದಾಗ. ಅಂಥವ್ರಾಗ ಇಲ್ಲಿ ಬರೀ ಸ್ನಾನ ಮಾಡೋ ಟೈಮ್ದಾಗ ಬರೀ ಕೈ ಆಡಿಸಿದ್ದಕ್ಕೆ ಅಲ್ಲಿ ಒಂದು ಗಣಪತಿ ಮೂರ್ತಿ ಮೂಡೈತಿ. ಆ ಗಣಪತಿ ಮೂರ್ತಿ ಸತ ಇಲ್ಲಿ ನಮ್ಮ ಬಿಜಾಪುರ ಆಶ್ರಮದಾಗ ಇಲ್ಲಿ ಐತಿ. ಡೈಲಿ ಪೂಜೆ ಆಗ್ತೈತಿ 3 ಟೈಮ್. ಮತ್ತು ತೆಲಗಿ ಆಶ್ರಮದಾಗ ಅವರು ಅಮಾವಾಸಿಗೊಮ್ಮೆ ಜಾತ್ರೆ ಆಗ್ತಿತ್ತು ಅಲ್ಲಿ. ನಾವು ವರ್ಷಕ್ಕೊಮ್ಮೆ ಮಾಡ್ತಿದ್ರು, ಜಾತ್ರೆ ತಿಂಗಳಿಗೆ ಮಾಡ್ತಿದ್ವಿ. ಆ ಟೈಮ್ ಮಾಡೋ ಮುಂದೆ ಸಜ್ಜಕ ಮಾಡಿಸ್ತಿದ್ರು ಅಲ್ಲಿ ಹಳ್ಳಿಯಾಗ. ಮಾಡೋ ಟೈಮ್ದಾಗ ಸ್ವತಃ ಸಜ್ಜಕ ತಿರ್ಗಿಸ್ಬೇಕಂದ್ರೆ ಕೈಲಿ ತಿರುಗಿಸ್ತಿದ್ರು. ಕಡೆ ಇದು ಬಿಟ್ಕೇಸಿ ಬಿಗಿರ ಇರ್ತೈತಲ್ಲ ಅದು ಬಿಟ್ಟು ಸ್ವತಃ ತಮ್ಮ ಹಸ್ತಲ್ಲಿ ತಿರುಗಿಸ್ತಿದ್ರು. ಅದೇ ಸಾಕ್ಷಿ ಬೇಕಂದ್ರೆ ಇಲ್ಲಿ ನಮ್ಮ ಬಿಜಾಪುರ ಆಶ್ರಮ ಈಗಾದರೂ ಕಡೆ ಐತೆ ಅದು ಇಲ್ಲಿ. ಯಾಕೆ ಇದ್ರಿಗೆ ಹೆಚ್ಚು ಎಷ್ಟು ಹೇಳಿದ್ರು ಕಡಿಮೆ ಈಗ. ಯಾಕಂದ್ರೆ ರಾತ್ರಿ ಹಗಲಿ ಸಾಲಾಗಿಲ್ಲ. ಗುರುಗಳು ಪವಾಡ ಹೇಳ್ಬೇಕಂದ್ರೆ ನಂದು ಇಷ್ಟೇ, ನೀವು ಭಕ್ತಿ ಮಾಡಿರಿ, ಬರ್ರಿ ಬಾಬಾರಿಲ್ಲ ಆಶ್ರಮಕ್ಕೆ, ಅವ್ರ ಇದು ಮಾಡಿ ದರ್ಶನ ಮಾಡಿರಿ, ಪ್ರಸಾದ ತೋರಿ ಒಳ್ಳೇದಾಗ್ತೈತಿ. बसवेश्वर दरगो पाटील सोलापूरवरून येतो मी. बाबांकडे 1993 सालापासून यायला होतो. आम्हाला बाबांच्या ह्याच्यातनं बरेचसे अनुभव आले. म्हणजे माझ्या बहिणीचं लग्न बाबांच्या आशीर्वादाने झालं. तिचं वय 35 होऊन गेलं होतं. तिला बाबांनी स्वप्नात येऊन सांगितलं तुला प्रथम वरच देतो. त्या हिशोबाने तिला प्रथम वरच मिळून तिचं